9ನೇ ಅಧ್ಯಾಯದ 18ನೇ ಶ್ಲೋಕ. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತು ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಗತಿ ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ಕೃಷ್ಣ ಅಲ್ಲಿ ಅಹಂ ಕ್ರತುರ್ ಅಹಂ ಯಜ್ಞ ಅಂತ ಶುರು ಮಾಡಿದ್ದು, ನಾನು ಏನೇನಾಗಿದ್ದೇನೆ ಅಂತ. ಅದನ್ನೇ ಅಹಂ ಅಹಂ ಗತಿ ಅಹಂ ಗತಿ. ಗತಿ ಅಂತ ಹೇಳಿದ್ರೆ ಗಮ್ಯತೆ ಇತಿ ಗತಿ ಅಥವಾ ಗಮ್ಯತ್ವಾತ್ ಗತಿ. ಯಾರು ಮೋಕ್ಷವನ್ನ ಬಯಸ್ತಾರೋ ಅವ್ರು ಭಗವಂತನನ್ನ ತಿಳಿಬೇಕು. ಭಗವಂತನನ್ನ ತಿಳಿದ್ರೆ ಮಾತ್ರ ಮೋಕ್ಷ, ಇಲ್ಲದೆ ಹೋದ್ರೆ ಮೋಕ್ಷ ಅನ್ನೋದಿಲ್ಲ. ಮುಕ್ತಿಗೆ ಸಾಧನವಾದದ್ದು ಭಗವತ್ ತತ್ವಜ್ಞಾನ. ಭಗವತ್ ತತ್ವಜ್ಞಾನ ಇಲ್ಲದೆ ಮುಕ್ತಿ ಇಲ್ಲ. ಹಾಗಾಗಿ ಗಮ್ಯತ್ವ, ತಿಳಿಯಲು ಯೋಗ್ಯನಾದವನು, ತಿಳಿಯಲೇಬೇಕಾದವನು ನಾನು. ಹಾಗಾಗಿ ನಾನು ಗತಿ, ಗಮ್ಯತ್ವಾತ್ ಗತಿ. ಗತಿ ಭರ್ತ. ಭರ್ತ ಅಂತ ಹೇಳಿದ್ರೆ ಪೋಷಕ ಅಂತ ಅರ್ಥ. ಭರಣಾತ್ ಭರ್ತ, ನಮ್ಮೆಲ್ಲರನ್ನು ಧಾರಣೆ ಮಾಡಿದವನು, ನೋಡಿಕೊಳ್ಳುವವನು, ನಮ್ಮೆಲ್ಲರಿಗೂ ಆಧಾರ. ಅದರಿಂದ ಭಗವಂತ ಭರ್ತ. ಇನ್ನು ಪ್ರಭು, ಪ್ರಭು ಅಂತ ಹೇಳಿದ್ರೆ ಸಮರ್ಥ ಅಂತ ಅರ್ಥ. ದೇವರಿಗೆ ಆಗದೇ ಇರತಕ್ಕಂಥ ಕೆಲಸ ಅಂತ ಯಾವುದೂ ಇಲ್ಲ. ದೇವರು ಎಲ್ಲವನ್ನೂ ಮಾಡ್ತಾನೆ. ನಮಗೆ ಇದಾಗತ್ತೆ ಇದಾಗಲ್ಲ ಅಂತ, ಆದ್ರೆ ದೇವರಿಗೆ ಹಾಗಿಲ್ಲ. ದೇವು ಪ್ರಭು ಸಮರ್ಥ, ಅವನು ಎಲ್ಲವನ್ನೂ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯ ಇರುವವನು ಭಗವಂತ. ಅದಕ್ಕೆ ಪ್ರಭು ಶಬ್ದಕ್ಕೆ ಇನ್ನೊಂದು ಅರ್ಥ ಸ್ವಾಮಿ ಅಂತ ಅರ್ಥ, ಒಡೆಯ. ಯಾರು ಸ್ವಾಮಿ, ಯಾರು ಒಡೆಯ ಆಗುವ ಯೋಗ್ಯತೆ ಇದೆ ಅಂತ ಹೇಳಿದ್ರೆ ಯಾರಿಗೆ ಎಲ್ಲದರಲ್ಲೂ ಸಾಮರ್ಥ್ಯ ಇರುತ್ತೋ ಅವನು ಮಾತ್ರ ಸ್ವಾಮಿ ಆಗ್ಲಿಕ್ಕೆ ಯೋಗ್ಯತೆ. ಹಾಗೆ ನಾವು ಏನೇನಕ್ಕೋ ಒಂದಕ್ಕೆ ನಾವು ಒಡೆಯರಾಗಬೇಕು ಅಂತ ಆದ್ರೆ ನಮಗೆ ಎಲ್ಲವನ್ನು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರಬೇಕು. ಪ್ರಭು ಅಂದ್ರೆ ಸ್ವಾಮಿ ಅಂತ ಅರ್ಥ. ಅದಕ್ಕೆ ಅಥವಾ ಸಮರ್ಥ, ಸಮರ್ಥನಾಗದ್ದರಿಂದ ಅವನು ಸ್ವಾಮಿ. ಗತಿ ಭರ್ತ ಪ್ರಭು ಸಾಕ್ಷಿ. ಸಾಕ್ಷಿ ಶಬ್ದಕ್ಕರ್ಥ ಏನು ಅಂದ್ರೆ ಸಾಕ್ಷಾತ್ ಸರ್ವಂ ಈಕ್ಷತೆ ಇತಿ ಸಾಕ್ಷಿ. ನೋಡಿ, ನಾನು ನನ್ನ ಮನೆಯಲ್ಲಿ ಇಂಥದ್ದೆಲ್ಲ ಇದೆ ಅಂತ ನಿಮಗೆ ಹೇಳ್ತೀನಿ, ನೀವು ಅದನ್ನು ಕೇಳಿಸ್ಕೊಂಡು ನಿಮಗೆ ಅದರ ಬಗ್ಗೆ ತಿಳುವಳಿಕೆ ಬರುತ್ತೆ ಹೊರತು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗೆ ನೀವು ನಿಮ್ಮನೇಲಿ ಇದ್ದಿದ್ದೇನೋ ಅಂತ ನನಗೆ ಹೇಳ್ಬೋದು, ನೀವು ನೋಡ್ತಾ ಇದ್ದೀರಾ, ನಾನು ನೋಡ್ತಾ ಇಲ್ಲ. ನೀವು ಹೇಳಿದ್ದನ್ನು ಕೇಳಿ ತಿಳ್ಕೊಳ್ಬೋದು ಅಷ್ಟೇ ಹೊರತು ನಂಗೆ ನೋಡ್ಲಿಕ್ಕೆ ಆಗಲ್ಲ ಇವಾಗ. ಆದ್ರೆ ದೇವರು ಹಾಗಲ್ಲ, ಎಲ್ಲಾ ಸಂದರ್ಭದಲ್ಲೂ ಎಲ್ಲವನ್ನೂ ಎಲ್ಲರನ್ನೂ ನೋಡ್ತಾನೇ ಇರ್ತಾನೆ ಭಗವಂತ. ಎಲ್ಲವನ್ನೂ ಸಾಕ್ಷಾದೀಕ್ಷತೆ. ನಮಗೆ ಸೂಕ್ಷ್ಮವಾದ ವಸ್ತು ನೋಡ್ಲಿಕ್ಕೆ ಆಗತ್ತಾ? ಇಲ್ಲ. ಭಗವಂತ ಸೂಕ್ಷ್ಮವಾದದ್ದನ್ನ, ಮಹತ್ತಾದದ್ದನ್ನ, ಹತ್ತಿರದಲ್ಲಿದ್ದದ್ದನ್ನ, ದೂರದಲ್ಲಿದ್ದದ್ದನ್ನ, ಒಳಗಿದ್ದದ್ದನ್ನ, ಹೊರಗಿದ್ದದ್ದನ್ನ, ನಮ್ಮ ಮನಸ್ಸಿನ ಚಿಂತನೆಗಳನ್ನ ಎಲ್ಲವನ್ನು, ನಮ್ಮ ಮನಸ್ಸು ನಮಗ್ ಮಾತ್ರ ಗೊತ್ತಾಗತ್ತೆ. ಹಾಗಾಗಿ ನಾ ಬಾಯಲ್ಲಿ ಒಳ್ಳೆ ಮಾತಾಡಿದ್ರು ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಇಟ್ಕೊಂಡ್ರೆ ಯಾರಿಗ್ ಗೊತ್ತಾಗತ್ತೆ ಅಂತ ಅನ್ಕೊಳ್ಬಹುದು. ದೇವರಿಗೆ ಗೊತ್ತಾಗತ್ತೆ. ದೇವರು ಸಾಕ್ಷಿ, ಸರ್ವಂ ಸಾಕ್ಷಾತೀಕ್ಷತೆ. ಎಲ್ಲವನ್ನು ಸಾಕ್ಷಾತ್ತಾಗಿ ನೋಡ್ತಕ್ಕಂಥ ಒಂದು ಸಾಮರ್ಥ್ಯ ಅದು ಭಗವಂತನಿಗಿರುವಂಥದ್ದು. ಹಾಗಾಗಿ ಭಗವಂತ ಸಾಕ್ಷಿ. ಭಗವಂತ ನಿವಾಸ. ನಿವಾಸ ಅಂದ್ರೆ ಆಶ್ರಯ, ನಿವಾಸ. ಎಲ್ಲರಿಗೂ ಆಶ್ರಯನಾಗಿರತಕ್ಕಂಥವನು ಭಗವಂತ. ಭಗವಂತ ನಿವಾಸ, ಎಲ್ಲರ ನೆಲೆ ಭಗವಂತ. ನಿವಾಸ. ಶರಣಂ. ಶರಣ ಶಬ್ದಕ್ಕರ್ಥ ಯಾರು ಭಯಗೊಂಡಿದ್ದಾರೋ ಭಯಗೊಂಡವರನ್ನ ರಕ್ಷಣೆ ಮಾಡುವವನು ಅಂತ ಅರ್ಥ. ಶರಣಂ ಭೀತರ ರಕ್ಷಕ, ಭಯಗೊಂಡಂತ ಪ್ರತಿಯೊಬ್ಬರನ್ನು ಕೂಡ ರಕ್ಷಿಸುವವನು. ಆಸರೆ, ಎಲ್ಲರಿಗೂ ಆಶ್ರಯ. ಯಾರೇ ಆಗ್ಲಿ, ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ದೇವರ ಕಾಲಿಗೆ ಬಿದ್ದರೆ ಸಾಕು, ದೇವರು ನಮ್ಮನ್ನ ಕಾಪಾಡ್ತಾನೆ. ಶರಣ. ಭಗವಂತ ಸುಹೃತ್. ಸುಹೃತ್ತ ಶಬ್ದಕ್ಕರ್ಥ ಅನಿಮಿತ್ತ ಉಪಕಾರಿ ಸುಹೃತ್ ಅಂತ. ಅನಿಮಿತ್ತ ಉಪಕಾರಿ ಸುಹೃತ್. ಅದಕ್ಕೊಂದು ಕಾರಣ, ನಾನು ಒಬ್ಬರಿಗೆ ಉಪಕಾರ ಮಾಡಬೇಕು, ಸಹಾಯ ಮಾಡಬೇಕು, ಅದಕ್ಕೇನು ಕಾರಣ ಬೇಕು ಅಂತಿಲ್ಲ. ನನ್ಗೊಂದು ಒಳ್ಳೆ ಮನಸ್ಸಿದ್ರೆ ಸಾಕು, ಹಾಗೆ ಯಾರಿಗ್ ಬೇಕಾದ್ರೂ ಸಹಾಯ ಮಾಡ್ಬೋದು. ಅವನು ನನ್ನ ರಕ್ತ ಸಂಬಂಧಿಕನೋ ಅಥವಾ ನನಗವನಿಂದ ಒಳ್ಳೇದಾಗಿದೋ ಕೆಟ್ಟದ್ದಾಗಿದೆಯೋ, ಅವನಿಗೆ ಗುರುತು ಪರಿಚಯ ಇದೆಯೋ ಇಲ್ವೋ, ಅದೆಲ್ಲ ಏನು ಬೇಕಾಗಿಲ್ಲ. ಸುಹೃತ್. ಹೃತ್ ಅಂದ್ರೆ ಅಂತಃಕರಣ, ಮನಸ್ಸು. ಒಳ್ಳೆ ಮನಸ್ಸಿತ್ತು ಅಂತಾದ್ರೆ, ಒಳ್ಳೆಯ ಮನಸ್ಸಿತ್ತು ಅಂತಾದ್ರೆ ನಾನು ಯಾರಿಗೆ ಬೇಕಾದ್ರೂ ಕಷ್ಟದಲ್ಲಿದ್ದವನಿಗೆ ಸಹಕಾರ ಮಾಡಬಹುದು. ಅಂತಹ ಒಂದು ಆ ದೊಡ್ಡ ಗುಣ ಅದು ಭಗವಂತನಿಗಿರುವಂಥದ್ದು. ಯಾರಿಂದಲೂ ದೇವರಿಗೆ ಏನೂ ಆಗಬೇಕಾಗಿಲ್ಲ, ನಮ್ಮ ಯಾವ ವಸ್ತುಗಳು ದೇವರಿಗೆ ಬೇಕಾಗಿಲ್ಲ.
ನಾವು ದೇವರನ್ನ ಪೂಜೆ ಮಾಡಿದ್ರು ದೇವರಿಗೆ ಹೊಟ್ಟೆ ತುಂಬಲ್ಲ, ಪೂಜೆ ಮಾಡಿಲ್ಲ ಅಂದ್ರೂ ದೇವರಿಗೆ ಏನೋದ್ರಿಂದ ಉಪವಾಸ ಇರೋದಿಲ್ಲ. ಆದ್ರೂ ದೇವರು, ನಾವ್ ದೇವರಿಗೆ ಏನ್ ಮಾಡದೇ ಇರ್ಲಿ, ದೇವರು ನಮಗೇನೇನ್ ಮಾಡ್ಬೇಕು ಅದೆಲ್ಲವನ್ನು ಕೂಡ ಮಾಡೇ ಮಾಡ್ತಾನೆ. ಮತ್ತು ಕಷ್ಟದಲ್ಲಿದ್ದವರಿಗೆ ರಕ್ಷಣೆ ಮಾಡ್ತಕ್ಕಂಥವನು. ಈಗ ದ್ರೌಪದಿ ವಸ್ತ್ರಾಭರಣ ಸಂದರ್ಭ ಕೃಷ್ಣ ಅಂತ ಕರೆದ್ಲು, ತಕ್ಷಣವೇ ಭಗವಂತ ಅಕ್ಷಯ ವಸ್ತ್ರವನ್ನ ಕರುಣಿಸಿ ಬಿಟ್ಟ. ಅದರಿಂದ ದೇವರಿಗೇನು ಆಗಬೇಕಾಗಿಲ್ಲ. ಪಾಂಡವರ ಜೊತೆಯಲ್ಲೇ ಇದ್ದು ಪಾಂಡವರ ಸಂರಕ್ಷಣೆಯನ್ನ ಮಾಡದ, ಉಪದೇಶಗಳನ್ನ ಮಾಡದ, ಅದರಿಂದ ದೇವರಿಗೇನು ಆಗಬೇಕಾಗಿಲ್ಲ. ಹೀಗೆ ಸುಹೃತ್ತು ಸಾತ್ವಿಕ ಜೀವಿಗಳ ಕಷ್ಟವನ್ನ ಕಂಡು ಸಹಾಯ ಮಾಡತಕ್ಕಂಥ ಒಂದು ದೊಡ್ಡ ನಿರ್ಮಲವಾದ ಅಂತಃಕರಣ, ಅಂದ್ರೆ ಮತ್ತೊಬ್ಬರಿಗೆ ಕಾರಣವಿಲ್ಲದೇನೆ ಸಹಾಯ ಮಾಡುವನು ಸ್ನೇಹಿತ ಅಂದ್ರೆ ಅವನು ಸುಹೃತ್ತು. ಪ್ರಭವ ಅಂದ್ರೆ ಪ್ರಭವತಿ ಜಗತ್ ಅನೇನ ಇತಿ ಪ್ರಭವ ಅಂತ, ಅಥವಾ ಅಸ್ಮಾತ್ ಇವನಿಂದ ಇಡೀ ಜಗತ್ತು, ಪ್ರಭವತಿ ಅಸ್ಮಾತ್ ಜಗತ್ತಿತಿ ಪ್ರಭವ, ಇಡೀ ಜಗತ್ತು ಇವನಿಂದ ಹುಟ್ಟುವಂಥದ್ದು. ಪ್ರಕೃತಿ ಜಗತ್ತಾಗಿ ಪರಿವರ್ತನೆ ಆಗತ್ತೆ. ಸತ್ವಗುಣ, ರಜೋಗುಣ, ತಮೋಗುಣ, 3 ಗುಣಗಳೇ ಈ ಜಗತ್ತಾಗಿ ಪರಿವರ್ತನೆ ಆಗುವಂಥದ್ದು. ಮಣ್ಣು ಮಡಿಕೆಯಾಗುವಂತೆ ಮೂಲ ಪ್ರಕೃತಿಯು ಜಗತ್ತಾಗಿ ಪರಿವರ್ತನೆ ಆಗತ್ತೆ. ಕುಂಬಾರ ಮಡಿಕೆಯನ್ನ ಮಾಡುವಂತೆ ಭಗವಂತ ಕುಂಬಾರ ಮಣ್ಣಿನಿಂದ ಮಡಿಕೆ ಮಾಡ್ತಾನೆ. ಭಗವಂತ ಆ ಸತ್ವಗುಣ, ರಜೋಗುಣ, ತಮೋಗುಣ ಎಂಬತಕ್ಕಂಥ ಪ್ರಕೃತಿಯಿಂದಾಗಿ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ. ಹಾಗಾಗಿ ಭಗವಂತ ಅವನು ಪ್ರಭವ. ಜಗತ್ ಅಸ್ಮಾತ್ ಪ್ರಭವತಿ ಇತಿ ಪ್ರಭವ, ಪ್ರಕರ್ಷೇಣ ಭವತಿ, ಚೆನ್ನಾಗಿ ಜಗತ್ತು ಉಂಟಾಗುತ್ತದೆ. ಅದು ಯಾವ್ದು ಹೇಗಿರಬೇಕೋ ಹಾಗೆ, ಒಂದು ಮರ ಹೇಗೋ ಹಾಗೆ, ಒಂದು ಮನುಷ್ಯ ಹೇಗಿರಬೇಕೋ ಹಾಗೆ, ಒಂದು ಪ್ರಾಣಿ, ಅದು ಈ ಕಡೆ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಕರಡಿ ಇದ್ರೆ ಅದು ಹೇಗಿರಬೇಕೋ ಈ ವಾತಾವರಣಕ್ಕನುಗುಣವಾಗಿ ಇಲ್ಲಿಯ ಕರಡಿಯ ದೇಹ, ಹಿಮಾಲಯದಲ್ಲಿ ಒಂದು ಕರಡಿ ಇದ್ರೆ ಅಲ್ಲಿಯ ವಾತಾವರಣಕ್ಕನುಗುಣವಾಗಿ ಅದರ ದೇಹ, ಅದರ ಆಹಾರ ಪದ್ಧತಿ, ಜೀರ್ಣ ವ್ಯವಸ್ಥೆ ಎಲ್ಲವೂ ಅಷ್ಟೇ ಬಹಳ ವ್ಯವಸ್ಥಿತವಾಗಿ. ಭವಃ ಬರೀ ಭವ ಹುಟ್ಟಿದ್ದಲ್ಲ, ಪ್ರಕರ್ಷೇಣ ಭವಃ ಚೆನ್ನಾಗಿ ಹುಟ್ಟಿರ್ತಕ್ಕಂಥದ್ದು ಪ್ರಭವ. ಪ್ರಳಯ, ಪ್ರಳಯ ಅಂದ್ರೆ ಪ್ರಳಯಕ್ಕೆ ಕರ್ತೃ ಭಗವಂತ, ಪ್ರಳಯ ಕರ್ತೃ ಭಗವಂತ ಅಂತ ಅರ್ಥ ಪ್ರಳಯ. ಸ್ಥಾನಂ, ಇನ್ನು ಭಗವಂತ ಪ್ರಳಯ ಅಥವಾ ಪ್ರಳಯ ಶಬ್ದಕ್ಕೆ ಪ್ರಳಯವನ್ನ ಮಾಡುವವನು ಭಗವಂತ ಒಂದರ್ಥ ಆದ್ರೆ, ಇನ್ನೊಂದು ಪ್ರಕರ್ಷೇಣ ಲೀಯತೆ ಅಸ್ಮಿನ್ನಿತಿ ಪ್ರಳಯ, ಪ್ರಕರ್ಷೇಣ ಲೀಯತೆ ಅಸ್ಮಿನ್ನಿತಿ ಪ್ರಳಯ ಕಾಲೆ, ಅಥವಾ ಹೀಗೂ ಪ್ರಳಯ ಕಾಲೆ ಸರ್ವನ್ ಅಸ್ಮಿನ್ ಲೀಯತೆ ಇತಿ ಪ್ರಳಯ. ಪ್ರಳಯ ಕಾಲ ಬಂತು ಅಂತಾದ್ರೆ ಎಲ್ಲವೂ ಕೂಡ ಅವನಲ್ಲಿ ಹೋಗಿ ಸೇರ್ಕೊಂಡ್ಬಿಡತ್ತೆ. ಒಂದು ಮಡಿಕೆ ಹೊಡಿತು ಅಂದ್ರೆ ಮಡಿಕೆ ಮಣ್ಣಲ್ಲಿ ಮಣ್ಣಾಯ್ತು. ಹಾಗೆ ಈ ಜಗತ್ತು, ಈ ಬೃಹತ್ ಬ್ರಹ್ಮಾಂಡ ನಾಶವಾಯಿತು ಪ್ರಳಯ ಕಾಲದಲ್ಲಿ ಅಂತಾದ್ರೆ ಅದು ಸೂಕ್ಷ್ಮ ರೂಪದಿಂದ ಭಗವಂತನ ಉದರದ ಒಳಗಡೆ ಪ್ರವೇಶವನ್ನ ಮಾಡಿಬಿಡತ್ತೆ. ಪ್ರಳಯ ಕಾಲೇ ಸರ್ವಂ ಅಸ್ಮಿನ್ ಲೀಯತೆ, ಪ್ರಳಯ ಕಾಲದಲ್ಲಿ ಎಲ್ಲವೂ ಇವನ ಒಳಗಡೆ ಸೇರಿಕೊಂಡು ಬಿಡತ್ತೆ. ಆದ್ರಿಂದಾಗಿ ಅವನು ಪ್ರಳಯ. ಪ್ರಭವ ಪ್ರಳಯ ಸ್ಥಾನಂ, ಸ್ಥಾನ ಅಂದ್ರೆ ಎಲ್ಲದಕ್ಕೂ ಆಧಾರ. ಸರ್ವಂ ತಿಷ್ಠತಿ ಅಸ್ಮಿನ್ನಿತಿ ಸ್ಥಾನಂ, ಎಲ್ಲವೂ ಅಸ್ಮಿನ್ ತಿಷ್ಠತಿ ಇವನಲ್ಲಿ ನಿಲ್ಲುತ್ತದೆ, ಇವನಲ್ಲಿ ಇರುತ್ತದೆ, ಹಾಗಾಗಿ ಸ್ಥಾನ. ನಿಧಾನಂ, ನಿಧಾನ ಅಂತ ಹೇಳಿದ್ರೆ ನಿಧೀಯತೆ ಇತಿ ನಿಧಾನಂ, ನಿಧಾನ. ಈ ಪ್ರಳಯ ಕಾಲದಲ್ಲಿ ಆಗ್ಬೇಕಾದ್ರೆ ಪ್ರಕೃತಿ ಮೊದಲಾಗಿರತಕ್ಕಂಥ ಜಗತ್ತು ಅದು ನಿಧೀಯತೆ, ಎಲ್ಲವೂ ಅವನಲ್ಲಿರತ್ತೆ, ಎಲ್ಲವನ್ನು ನಿಧಾನ, ಎಲ್ಲವನ್ನು ಅವನು ಇಟ್ಕೊಂಡಿರ್ತಾನೆ, ಎಲ್ಲ ಸುಮ್ಮನೆ ಹೋಗ್ಬಿಡೋದಿಲ್ಲ, ಎಲ್ಲದಕ್ಕೂ ಆಶ್ರಯನಾಗಿ ಎಲ್ಲವನ್ನು ಇಟ್ಕೊಂಡಿರ್ತಾನೆ ಭಗವಂತ. ನಿಧಾನಂ ಸ್ಥಾನಂ ಬೀಜಂ, ಮತ್ತೆ ಎಲ್ಲವನ್ನೂ ಪ್ರಳಯ ಕಾಲದ ತನ್ನ ಒಳಗಡೆ ಇಟ್ಕೊಂಡಿದ್ದಾನೆ, ಮತ್ತೆ ಸೃಷ್ಟಿ ಕಾಲದಲ್ಲಿ ಎಲ್ಲವನ್ನು ಕೂಡ ಮತ್ತವನು ಹುಟ್ಟಿಸ್ತಾನಲ್ವಾ. ಹಾಗಾಗಿ ಭಗವಂತ ಬೀಜ, ಜಗತ್ತಿನ ಉತ್ಪತ್ತಿಗೆ ಕಾರಣ. ಜಗತ್ತು ಹುಟ್ಟೋದಕ್ಕೆ ಯಾರು ಕಾರಣ? ದೇವರೇ ಕಾರಣ. ಭಗವಂತ ಅವ್ಯಯ. ಇಷ್ಟೆಲ್ಲ ದೇವರು ಮಾಡ್ತಾ ಇದ್ರು ಕೂಡ ಭಗವಂತ ಅವನು ಅವ್ಯಯ, ವ್ಯಯ ಇಲ್ಲದವನು, ವಿಕಾರ ಇಲ್ಲದವನು, ನಾಶ ಇಲ್ಲದೆ ಇರತಕ್ಕಂಥವನು ಭಗವಂತ ಅಂತ ಅರ್ಥ. ನೋಡಿ, ಅವ್ಯಯ ಅಂದ್ರೆ ನಾಶ ಅಂತ ಅರ್ಥ. ನಾನು ಹಿಂದಿನ ಪಾಠದಲ್ಲೂ ಬೇಕಾದಷ್ಟೇ ಬಂದಿದೆ ಇದು. ನಾಶಃ ಚತುರ್ವಿಧ ಪ್ರೋಕ್ತಃ. ಯಾವ್ದ್ಯಾವುದು? ಅನಿತ್ಯತ್ವಂ, ದೇಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ. ಭಗವಂತ ಅನಿತ್ಯ ಅಲ್ಲ, ಭಗವಂತನಿಗೆ ದೇಹಕ್ಕೆ ತೊಂದರೆ ಇಲ್ಲ, ಭಗವಂತನಿಗೆ ದುಃಖ ಪ್ರಾಪ್ತಿ ಇಲ್ಲ, ಭಗವಂತ ಅಪರಿಪೂರ್ಣನಲ್ಲ, ಭಗವಂತ ಪರಿಪೂರ್ಣ. ಇದೆಲ್ಲ ಮನುಷ್ಯರಲ್ಲಿರುವಂಥದ್ದು. ಮನುಷ್ಯರೆಲ್ಲರೂ ಬೇಯರಾದ್ರೆ ಭಗವಂತ ಆಗ್ಬೇಕಾದ್ರೆ ಅವ್ಯಯ. ಹಿಂದೆ ಬಂದಿದೆ, ಅವ್ಯಕ್ತಾದ್ ವ್ಯಕ್ತಯ ಸರ್ವಾಹ ಪ್ರಭವಂತೆ ಹರಾಗಮೆ. ಅವ್ಯಕ್ತದಿಂದಾಗಿ ವ್ಯಕ್ತವಾಗುವಂತ ಎಲ್ಲವೂ ಕೂಡ ಹುಟ್ಟುತ್ತದೆ ಅಂತ. ಅಲ್ಲಿಗೆ ಅವ್ಯಕ್ತ ಅಂದ್ರೆ ಭಗವಂತ, ವ್ಯಕ್ತ ಅಂದ್ರೆ ನಾವೆಲ್ಲರೂ ಭಗವಂತನಿಂದ ಹುಟ್ಟುತ್ತೇವೆ. ಗತಿ ಭರ್ತ ಅನ್ವಯ ಅರ್ಥ ನೋಡಿ. ಭಗವಂತ ಗತಿ,
ಆ ಮುಕ್ತಿಯನ್ನ ಬಯಸುವವರು ಅಥವಾ ಮುಕ್ತಿಗಾಗಿ ತಿಳಿಯಬೇಕಾದವನು ಅಂತ ಅರ್ಥ. ಗತಿ ಅಂದ್ರೆ ಮುಕ್ತಿಗೋಸ್ಕರವಾಗಿ ತಿಳಿಯಬೇಕಾದವನು. ಗತಿ ಭರ್ತ ಎಲ್ಲರ ಪಾಲಕ, ಪ್ರಭು ಎಲ್ಲರ ಸ್ವಾಮಿ ಅಥವಾ ಸರ್ವಸಮರ್ಥ, ಸಾಕ್ಷಿ ಎಲ್ಲವನ್ನೂ ನೇರವಾಗಿ ಕಾಣುವ ಸಾಮರ್ಥ್ಯ ಇರುವವನು, ಸಾಕ್ಷಿ, ನಿವಾಸ ಎಲ್ಲರ ಆಶ್ರಯ, ಶರಣಂ ಮೊರೆ ಹೊಂದಲು ಯೋಗ್ಯನಾದವನು, ಶರಣಂ ಸುಹೃತ್ ಅನಿಮಿತ್ತ ಬಂಧು ಅಂತ ಅರ್ಥ. ಅನಿಮಿತ್ತ ಬಂಧು, ಯಾವ ಕಾರಣವೂ ಇಲ್ಲದೆ ನಮಗೆ ಬಂಧುವಾಗಿದ್ದು ನಮಗೆ ಸಹಾಯ ಮಾಡ್ತಾನೆ. ಪ್ರಭವ ಸಮಸ್ತ ಜಗತ್ತು ಇವನಿಂದ ವ್ಯವಸ್ಥಿತವಾಗಿ ನಿರ್ಮಾಣವಾಗುತ್ತದೆ, ಆದ್ದರಿಂದ ಪ್ರಭವ. ಪ್ರಲಯ ಪ್ರಲಯ ಕಾಲದಲ್ಲಿ ಎಲ್ಲವೂ ಇವನಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ, ಆದ್ರಿಂದ ಭಗವಂತ ಪ್ರಲಯ. ಸ್ಥಾನಂ ಎಲ್ಲದಕ್ಕೂ ಆಧಾರ ಆಶ್ರಯನಾದವನು ಭಗವಂತ. ನಿಧಾನಂ ಪ್ರಲಯ ಕಾಲದಲ್ಲಿ ಎಲ್ಲವೂ ಇವನಲ್ಲಿ ಇರಿಸಲ್ಪಡುತ್ತದೆ, ಎಲ್ಲವೂ ಹೋಗಿ ಇವನಲ್ಲಿ ಸೇರಿಕೊಳ್ಳುತ್ತದೆ. ಬೀಜಂ ಜಗತ್ತಿನ ಉತ್ಪತ್ತಿಗೆ ಮೂಲ ಕಾರಣ. ಅವ್ಯಯಂ ಹೀಗೆಲ್ಲ ಭಗವಂತ ಆಗಿದ್ದರೂ ಕೂಡ ಭಗವಂತ ಮಾತ್ರ ಅವ್ಯಯ, ಯಾವುದೇ ರೀತಿಯಿಂದಲೂ ಕೂಡ ನಾಶ ಇಲ್ಲದವನು ಭಗವಂತ ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಹೀಗೆ ಅಹಂ ಅಂದ್ರೆ ಅಹಂ ಅಂತ ಮೊದಲೇ ಶುರು ಮಾಡಿದ್ದು, ನಾನು ಈ ರೀತಿಯಲ್ಲಿ ಇದ್ದೇನೆ, ಇದು ನನ್ನ ಸಾಮರ್ಥ್ಯ ಅನ್ನೋದು ಒಟ್ಟಿದರ ಅಭಿಪ್ರಾಯ. ಗತಿರ್ ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತು ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಶ್ರೀಕೃಷ್ಣಾರ್ಪಣಮಸ್ತು.